ಭಾಗ್ಯಗೆ ಕೈ ಕೊಟ್ಟು ಶ್ರೇಷ್ಠ ಸಹವಾಸ ಮಾಡಿದ ತಾಂಡವ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಲೇ ಇದೆ. ಆದ್ರೂ ಆತನಿಗೆ ಬುದ್ಧಿ ಬರೋ ತರ ಕಾಣ್ತಿಲ್ಲ. ಭಾಗ್ಯ ವಿರುದ್ಧ ಒಂದಲ್ಲ ಒಂದು ಸಂಚು ಮಾಡ್ತಾನೆ ಇರ್ತಾನೆ. ಇದೀಗ ತಾಂಡವ್ ಇರೋ ಕೆಲಸವನ್ನ ಬಿಟ್ಟಿದ್ದಾನೆ. ಆತನ ದುರಹಂಕಾರಕ್ಕೆ ಈಗ ಸರಿಯಾಗಿ ಶಿಕ್ಷೆಯೇ ಆಗಿದೆ. ಶ್ರೇಷ್ಠ ತಾಂಡವ್ ಈಗ ಬೀದಿಗೆ ಬಿದ್ದಿದ್ದು ದೇವಸ್ಥಾನದ ಬಳಿ ಭಿಕ್ಷೆ ಬೇಡ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ಶ್ರೇಷ್ಠ ತಾಂಡವ್ ಭಿಕ್ಷೆ ಎತ್ತುತ್ತಿರೋದು ಯಾಕೆ? ಭಾಗ್ಯ ತಾಂಡವ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾಳಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ರೋಚಕ ತಿರುವು ಪಡ್ಕೊಂಡಿದೆ. ಒಂದ್ ಕಡೆ ಭಾಗ್ಯ ಪೂಜೆ ಮದ್ವೆ ಮಾಡಿಸ್ಬೇಕು ಅಂತ ಒದ್ದಾಡ್ತಿದ್ದಾಳೆ. ಎಲ್ಲವೂ ಸರಿ ಆಯ್ತು ಅನ್ನುವಷ್ಟರಲ್ಲಿ ಮತ್ತೆ ಇನ್ನೇನೋ ಸಮಸ್ಯೆ ಎದುರಾಗುತ್ತೆ. ಪೂಜಾ ಕಿಶನ್ ಮದ್ವೆಗೆ ಈಗ ಆದೀಶ್ವರ್ ವಿಲನ್ ಆಗಿದ್ದಾನೆ. ಏನ್ ಬೇಕಾದ್ರೂ ಆಗ್ಲಿ ಈ ಮದ್ವೆ ಆಗಲು ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಆದೀಶ್ವರ್ ಭಾಗ್ಯಾಳನ್ನ ಬೆಟ್ಟದ ಮೇಲೆ ಬರಲು ಹೇಳಿದ್ದಾನೆ. ಈ ಮದ್ವೆ ನಡೆಯಲೇಬಾರದು, ನಿಮ್ಗೆ ಹಣ ಬೇಕು ತಾನೆ, ಎಷ್ಟು ಬೇಕು ಹೇಳಿ ಅಂತ ಭಾಗ್ಯ ಮೇಲೆ ನೋಟಿನ ಮಳೆಯನ್ನೇ ಸುರಿದಿದ್ದಾನೆ. ಬಳಿಕ ನಿನ್ನ ಕೈಯಲ್ಲಿರುವ ಪೇಪರ್ಗೆ ಒಂದು ಸೈನ್ ಮಾಡು, ನಿನ್ನ ಎಲ್ಲಾ ಪ್ರಾಬ್ಲಮ್ ದೂರವಾಗುತ್ತೆ. ಹಾಗೆ ನಿನ್ಗೆ ಜೀವನ ನಡೆಸಲು ಒಂದು ಹೋಟೆಲ್ ಅನ್ನ ಕೊಡ್ತೇನೆ. ಇಷ್ಟು ಹಣ ಸಾಕಾಗಿಲ್ಲ ಅಂದ್ರೆ ಹೇಳು, ಇನ್ನೂ ಹಣ ಕೊಡ್ತೇನೆ ಎಂದಿದ್ದಾನೆ. ಇದು ಭಾಗ್ಯಗೆ ಸಿಟ್ಟು ಬರುವಂತೆ ಮಾಡಿದೆ. ಇದೀಗ ಆದೀಶ್ವರಿಗೆ ಭಾಗ್ಯ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಇಷ್ಟು ದುಡ್ಡಿನಿಂದ ಸ್ವಾಭಿಮಾನ ಕೊಂಡುಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ದಾಳೆ ಭಾಗ್ಯ. ಹಣದಿಂದ ಏನ್ ಬೇಕಾದ್ರೂ ಮಾಡಬಹುದು ಎಂಬ ಭ್ರಮೆಯಲ್ಲಿದ್ದ ಆದೀಶ್ವರ್ಗೆ ಆಘಾತ ಉಂಟಾಗಿದೆ. ಸದ್ಯ ಮಿಡಲ್ ಕ್ಲಾಸ್ ಜನರೆಲ್ಲ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆಂದು ಅನ್ಕೊಂಡಿರುವ ಆದೀಶ್ವರ್ನ ಆಲೋಚನೆ ಬದಲಾಗುತ್ತಾ? ಭಾಗ್ಯ ಹೇಳಿದ ಮಾತುಗಳಿಂದ ಆದಿ ಬದಲಾಗಿ ಈ ಮದುವೆಗೆ ಒಪ್ಪಿಗೆ ಸೂಚಿಸ್ತಾನ ಅಥವಾ ತನ್ನ ಸಿಟ್ಟನ್ನ ಹೀಗೆ ಮುಂದುವರಿಸ್ತಾನೆ ಎಂಬುದು ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ. ಇನ್ನು ತಾಂಡವ್ ಭಾಗ್ಯ ಮೇಲಿನ ಸಿಟ್ಟಿನಿಂದ ಇರೋ ಕೆಲಸವನ್ನ ಕೂಡ ಬಿಟ್ಟಿದ್ದಾನೆ. ಆಫೀಸ್ನಲ್ಲಿ ಭಾಗ್ಯ ಕೃಪೆಯಿಂದ ನಿನಗೆ ಕೆಲಸ ಸಿಕ್ಕಿದ್ದು ಅಂತ ಎಲ್ಲರೂ ಆಡಿಕೊಂಡಿದ್ರು. ಇದರಿಂದ ಸಿಟ್ಟಾದ ತಾಂಡವ್ ಕೆಲಸಕ್ಕೆ ರಿಸೈನ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಭಾಗ್ಯ ಮನೆಗೆ ಬಂದು ಈ ವಿಚಾರವನ್ನ ಹೇಳಿ ಮೆರೆದಿದ್ದ. ಆದ್ರೀಗ ತಾಂಡವ್ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದ್ದಾನೆ. ಶ್ರೇಷ್ಠ ಜೊತೆ ಸೇರ್ಕೊಂಡು ದೇವಸ್ಥಾನದ ಬಳಿ ಭಿಕ್ಷೆ ಬೇಡ್ತಿದ್ದಾನೆ. ಇದೀಗ ತಾಂಡವನ ಸ್ಥಿತಿ ನೋಡಿ ಭಾಗ್ಯ ಏನ್ ಮಾಡ್ತಾಳೆ? ಗಂಡನನ್ನ ಮನೆಗೆ ವಾಪಸ್ ಕರೆಸಿಕೊಳ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಆದೀಶ್ವರ್ ಪೂಜಾ ಕಿಶನ್ ಮದ್ವೆಗೆ ಒಪ್ಪಿಕೊಳ್ತಾನಾ? ತಾಂಡವ್ ಕತೆ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.